ನಾಗಿಣಿಯ ದಿಕ್ಕು ತಪ್ಪಿಸಲು ದಾರಿ ತೋರುತ್ತಾಯೆ. ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಹೋಗಿ ಹೋಗಿ ಗರುಡಗಳೇ, ಆ ನಾಗಿಣಿಗೆ ತಕ್ಕ ಪಾಠ ಕಲಿಸಿ. ಇಂದು ಆ ನಾಗಿಣಿಗೆ ನಮ್ಮ ಬಗ್ಗೆ ತಿಳಿಯಲಿ. ಗರುಡಗಳ ಆಹುತಿಗೆ ತುತ್ತಾದಾಗ ಈ ಮಾದಲಮ್ಮನ ಪವಾಡ ಅವಳಿಗೆ ತಿಳಿಯುತ್ತದೆ. ಹಾಗೆಯೇ ಈ ದಂಡಕನ ಪರಾಕ್ರಮದ ಬಗ್ಗೆಯೂ ತಿಳಿಯುತ್ತದೆ. ತಾಯಿ ಮಾದಲಮ್ಮ, ಹೋದ ಗರುಡಗಳು ಸೋತಿದ್ದಾದರೂ ಯಾಕೆ? ಆ ಕಣ್ಣಮ್ಮನ ಕಣ್ಣುಗಳು ನಮ್ಮ ಪ್ರಯತ್ನಕ್ಕೆ ಹಿನ್ನಡೆಯಾಗುತ್ತಿದೆಯಾ? ಅಂದರೆ ತಾಯೇ, ಕಣ್ಣಮ್ಮನ ಕಣ್ಣುಗಳು ಕಣ್ಣೂರಲ್ಲೇ ಇದೆ ಎಂದು ಸೂಚನೆಯೇ? ಕಣ್ಣಮ್ಮನ ಕಣ್ಣು ಕಣ್ಣೂರಲ್ಲೇ ಇರುವುದೇ? ಹಾಗಾದರೆ ನಾಗಿಣಿ ಇಲ್ಲಿಗೆ ಬಂದಿರಬೇಕು. ಈ ಸತ್ಯ ತಿಳಿಯುವುದಕ್ಕೆ ಇಷ್ಟೊಂದು ತಡವಾಯಿತು ತಾಯೇ? ಕಣ್ಣಮ್ಮನ ಕಣ್ಣು ಸಿಗುವುದೇ ಆದರೆ ಮುಂದಿನ ಪೂಜೆಗೆ ಆ ಕಣ್ಣು ನಿನ್ನ ಪಾದಕ್ಕೆ ತಂದಿಡುತ್ತೇನೆ ತಾಯೇ. ಆಗ ಅವಳ ಶಕ್ತಿ ನಾಶ ಆಗಿ ನಿನ್ನ ಶಕ್ತಿ ವೃದ್ಧಿಯಾಗುತ್ತದೆ. ಜೈ ಮಾದಲಮ್ಮ, ತಾಯೇ ಮಾದಲಮ್ಮ. ಮುಂದಿನ ಘೋರ ಅಮಾವಾಸ್ಯೆಗೆ ಎಲ್ಲವೂ ತಿಳಿಯಾಗಲಿದೆ. ನಾನು ಇವನ ದೇಹಕ್ಕೆ ಸೇರಬೇಕು. ಆ ಕಣ್ಣಮ್ಮನ ಕಣ್ಣು ನಿನ್ನ ಪಾದುಕೆಯಾಗಬೇಕು. ಆ ಕಣ್ಣಮ್ಮನ ಕಣ್ಣು ಎಲ್ಲಿರುವುದೆಂದು ತೋರುತ್ತಾಯೇ. ತಾಯಿ ದೀಪೇಶ್ವರಿ, ಗರುಡಗಳಿಂದ ಶಿವಾನಿಗೆ ಗಾಯಗಳಾಗಿದೆ. ನನಗೆ ಗೊತ್ತಿರೋ ಔಷಧದಿಂದ ರಕ್ತಸ್ರಾವ ನಿಲ್ತಾ ಇಲ್ಲ. ಹೀಗೆ ರಕ್ತಸ್ರಾವ ಮುಂದುವರೆದ್ರೆ ಅವಳ ಪ್ರಾಣ ಜೊತೆ ಆರ್ ಹೋಗುತ್ತೆ. ತಾಯಿ ದೀಪೇಶ್ವರಿ, ಅವಳ ಗಾಯಕ್ಕೆ ಏನ್ ಔಷಧ ಅಂತ ಹೇಳು ತಾಯಿ. ಗರುಡ ಚಂದನದ ಬೇರಿಗೆ ನಾಗಚಂದ್ರಿಕೆ ಎಲೆಯ ರಸ ಬೆರೆಸಿ ಗಾಯದ ಮೇಲೆ ಹಚ್ಚು, ಎಲ್ಲವೂ ಸರಿ ಹೋಗಲಿದೆ. ಗರುಡ ಚಂದನ, ನಾಗಚಂದ್ರಿಕೆ ಇವೆರಡು ನಾಗಗಳಿಗೆ ಬಳಸುವಂತ ಮೂಲಿಕೆ ಅಲ್ವಾ ತಾಯಿ? ಶಿವಾನಿಗಾಗಿರೋ ಗಾಯಕ್ಕೆ ಇದನ್ನ ಬಳಸು ಅಂತ ನೀನ್ ಹೇಳ್ತಾ ಇದೀಯ ತಾಯಿ. ಹಾಗಿದ್ರೆ ಏನರ್ಥ? ಹಾಗಾದ್ರೆ ಶಿವಾನಿ ನಾಗಿಣಿನಾ?
ತಾಯೇ ಮಾದಲಮ್ಮ, ಆ ಕಣ್ಣಮ್ಮನ ಕಣ್ಣು ಕಣ್ಣೂರಿನಲ್ಲೇ ಏಕೆ ಬೀಳಬೇಕು? ಅದು ಇರಬೇಕಾದ್ದು ನಿನ್ನ ಪಾದದ ಕೆಳಗೆ. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ಸಂತೋಷವಾಯಿತು ತಾಯೇ, ಸಂತೋಷವಾಯಿತು. ಆ ಕಣ್ಣಮ್ಮನ ಕಣ್ಣಿರುವ ಸ್ಥಳವನ್ನು ತೋರಿಸಿದ್ದಕ್ಕೆ ನನಗೆ ಸಂತಸವಾಗುತ್ತದೆ. ತರುತ್ತೇನೆ. ಆ ಕಣ್ಣನ್ನು ತಂದು ನಿನ್ನ ಪಾದಕ್ಕರ್ಪಿಸುತ್ತೇನೆ. ಜೈ ಮಾದಲಮ್ಮ. ಮಾದಲಮ್ಮ, ನಿನ್ನ ಪಾದಕ್ಕೆ ಪಾದುಕೆಯಾಗಬೇಕಾಗಿರುವ ಕಣ್ಣಮ್ಮನ ಕಣ್ಣು ಬಿದ್ದು ಹೊಳೆಯುತ್ತಿರುವುದನ್ನು ನೋಡು. ಇದನ್ನು ನಿನ್ನ ಪಾದಕ್ಕೆ ಅರ್ಪಿಸುವುದು ನನ್ನ ಗುರಿ ತಾಯೇ, ಗುರಿ. ಮಾದಲಮ್ಮ, ಇಂದು ನಿನ್ನ ಶಾಪ ವಿಮೋಚನೆಯಾಗುವ ದಿನ. ಭಗ್ನ ಶಿಲೆಯಾಗಿರುವ ನೀನು ಈ ದಂಡಕರಣ್ಯದ ಪರ್ವತ ಗುಡ್ಡಗಳನ್ನು ಏರಿ ಅದನ್ನು ಭೇದಿಸಿ ನಿಲ್ಲುವ ದಿನ ಬಂದಾಯಿತು ತಾಯೇ. ತಾಯಿ ಮಾದಲಮ್ಮ, ನಿನ್ನ ಮಗ ಈ ಕಣ್ಣಮ್ಮನ ಕಣ್ಣನ್ನು ನಿನ್ನ ಬಳಿ ತರುತ್ತಿದ್ದಾನೆ. ಆಶೀರ್ವದಿಸು ತಾಯೇ. ಇದೆ ಈ ಕಣ್ಣಮ್ಮನ ಕಣ್ಣಿಗಾಗಿಯೇ ನಾನು ಹೋರಾಡಿದ್ದು. ಏನಾಗ್ತಾ ಇದೆ? ಎಲ್ಲೋ ಏನೋ ತೊಂದರೆ ಆಗ್ತಾ ಇದೆ ಅನ್ಸ್ತಾ ಇದೆಯಲ್ಲ. ಯಾರಿಗೆ? ಎಲ್ಲಿ? ಯಾರಿಂದ? ಏನು ತಿಳಿತಾ ಇಲ್ವಲ್ಲ. ಪರಮೇಶ್ವರ, ಏನಿದು? ಇಷ್ಟೊಂದು ಶಕ್ತಿಯೇ ಇರಲೇಬೇಕು. ಮಾದಲಮ್ಮನ ಪಾದಕ್ಕೆ ಪಾದುಕೆಯಾಗಿರಬೇಕಾಗಿರುವ ಈ ಕಣ್ಣಿಗೆ ಇಷ್ಟು ಶಕ್ತಿ ಇರಲೇಬೇಕಲ್ಲ. ತಾಯಿ ಮಾದಲಮ್ಮ, ನಿನ್ನನ್ನು ಭಗ್ನ ಮೂರ್ತಿಯಾಗಿಸಿದ ಕಣ್ಣು ಇಲ್ಲಿದೆ. ನನಗಿದು ಬೇಕು. ನಿನ್ನ ಪಾದುಕೆಯಾಗಿಸಲು ನನಗೆ ಆಶೀರ್ವದಿಸುತ್ತಾಯೇ.
ತಾಯೇ, ನಿನ್ನ ಕರ್ಣ ಮನೋಹರ ನಗುವಿನಲ್ಲೇ ನನ್ನ ಗೆಲುವಿದೆ. ಓಂ ಮಾದಲಮ್ಮಾಯ ನಮಃ, ಓಂ ಮಾದಲಮ್ಮಾಯ ನಮಃ, ಓಂ ಮಾದಲಮ್ಮಾಯ ನಮಃ. ಇಷ್ಟು ವಿಚಾರ ಮಾತ್ರ ಗೊತ್ತಾಗಿದೆ ಅಭಯ್. ಸಿಟಿನಲ್ಲಿ ರ್ಯಾಶ್ ಡ್ರೈವ್ ಮಾಡಬೇಕಾದ್ರೆ ಅವನ ಮೇಲೆ ಒಂದು ಕೇಸ್ ಫೈಲ್ ಆಗಿತ್ತು. ಅವನು ಕನಕ್ ದುಡ್ದವನು. ಅವನ ಹೆಸರು ಧನಂಜಯ್ ಅಂತ ಪೊಲೀಸ್ ಫೈಲಲ್ಲಿ ರೆಕಾರ್ಡ್ ಆಗಿದೆ. ಹಾಗಾಗಿ ಅವನ ಬಗ್ಗೆ ಗೊತ್ತಾಗಿದೆ. ವೆರಿ ಗುಡ್ ಉಮೇಶ್. ಅವನು ಕನಕ್ ದುರ್ದೋನೆ ಆಗಿದ್ರೆ ಅಲ್ಲಿ ಆ ಊರ್ನವ್ರನ್ನ ವಿಚಾರಿಸು. ಅವ್ನು ಎಲ್ಲಿದ್ದ, ಅವನ ಮನೆ ಯಾವುದು, ಅವನ ಕ್ಯಾರೆಕ್ಟರ್ ಹೇಗೆ, ಅವನ ಬಗ್ಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ನನಗೆ ಬೇಕು. ಅಭಯ್, ಯಾಕೋ ಏನಾಯ್ತು? ಯಾವ್ದಾದ್ರು ಇಂಪಾರ್ಟೆಂಟ್ ಕೇಸಿಂದ ಇದೆಯಾ? ಅಲ್ವೋ, ನಾನು ನಿನ್ನ ಮೀಟ್ ಮಾಡಿ ತುಂಬಾ ದಿನ ಆಯ್ತಲ್ವಾ? ಈಗ ಇದ್ದಕ್ಕಿದ್ದಾಗೆ ಕಾಲ್ ಮಾಡಿ ಇಂಥದ್ದೊಂದು ವಿಚಾರದ ಬಗ್ಗೆ ಹೇಳ್ತಿದೆ ಅಂತಂದ್ರೆ ಏನಾದರೂ... ಉಮೇಶ್, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಆಮೇಲೆ ಕೊಡ್ತೀನಿ. ಪ್ಲೀಸ್ ಇವಾಗೇನು ಕೇಳಬೇಡ. ಓಕೆ ಓಕೆ, ನೋ ಪ್ರಾಬ್ಲಮ್. ಈಗಿಂದನೇ ಕೆಲಸ ಶುರು ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಉಮೇಶ್. ಓಕೆ. ಧನಂಜಯ್, ಈ ಹೆಸರು ನನಗೆ ತುಂಬಾ ಫೆಮಿಲಿಯರ್. ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಅವನು ಕನಕ್ ದುರ್ಗದವನ? ಅವನಿಗೆ ನಮ್ಮೂರಲ್ಲಿ ಏನು ಕೆಲಸ? ಗೊತ್ತಾಗುತ್ತೆ. ನನ್ನ ಬದುಕಿನ ಕಿತಾಬಲ್ಲಿ ನಾನು ಏನು ತಾನೇ ಬರೆಯಕ್ಕೆ ಸಾಧ್ಯ? ಎಲ್ಲ ನೀನು ಬರ್ದಂಗೆ ನಾನು ನಡೀತಿದ್ದೀನಿ ಜನ್ನತ್ ಕಡೆ ಬರೋದಕ್ಕೆ. ನೀನು ನನಗೆ ಒಂದು ದಾರಿನ ತೋರಿಸ್ತಾ ಇದ್ದೀಯ. ಆ ದಾರಿಲಿ ಬರೋದು ನನ್ನ ಫರ್ಜ್ ಅಷ್ಟೇ. ಉಸ್ತಾದ್, ಏನು ಹೇಳ್ತಿದ್ದೀರಾ? ನಾಗಮಣಿ ಅಂದ್ರೆ ಅದೊಂದು ಹೂಬುಸುವುದ. ಆ ನಾಗಮಣಿ ನಿಮಗೆ ಬೇಕು ಅಂತ ನೀವು ಅನ್ಕೊಂಡಿದ್ದೀರಿ. ಅದು ಈ ಕಣ್ಣಮ್ಮನ ಕಣ್ಣು. ಅದ್ರ ಮೂಲಕ ನಾನು ಜನ್ನತ್ಗೆ ಹೋಗ್ಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನಾವು ಪೂಜೆ ಮಾಡಬೇಕು. ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಪೂಜಾರಿ. ಯಾಕಂದ್ರೆ ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ? ನಾಗಮಣಿನ ಪಡ್ಕೊಳ್ಳೋದಕ್ಕೆ ಬರೀ ಒಂದಷ್ಟು ವರ್ಷಗಳಲ್ಲ, ಇಡೀ ನನ್ನ ಜನ್ಮನೆ ಬರೀ ಉಸಿರಾಡ್ತಾ ಕಾಯ್ತಾ ಇದ್ದೀನಿ. ನಾಗಮಣಿನ ಪಡ್ಕೋಬೇಕು, ಆಮೇಲೆ ನಾಗಿಣಿಯನ್ನ ಸಾಯಿಸ್ಬೇಕು, ಕೊನೆಯದಾಗಿ ನಾನು ನನ್ನ ರೂಪನ ಪಡ್ಕೊಂಡು ಅಮರತ್ವನ ಪಡ್ಕೋಬೇಕು. ಹೋದ ಜನ್ಮದಲ್ಲಿ ನಾನು ಸತ್ತೋಗಿದ್ದು ಆ ಶಕ್ತಿನ ಪಡಿಬೇಕು ಅನ್ನೋ ಹೋರಾಟದಲ್ಲಿ. ಈ ಜನ್ಮದಲ್ಲಿ ಹೋರಾಡ್ತಿರೋದು ಆ ಶಕ್ತಿಗೋಸ್ಕರನೇ. ಅರೆ ಕಾಮೋಶ್! ಏ ಸದಸ್ಯ ದಿಗ್ವಿಜಯ್, ಯಾಕೆ ನೀವಿಬ್ರು ಜಗಳಾಗೆ ಮಾಡ್ತಾ ಇರ್ತೀರಾ? ಅದು ಏನು ಮಿತಾಯಿ ಐತೆ? ಅದು ಒಂದು ದೊಡ್ಡ ಶಕ್ತಿ, ಕೇಳಿದ್ದನ್ನೆಲ್ಲ ಕೊಡೋ ಮಹಾಶಕ್ತಿ. ಆ ನಾಗಮಣಿಗೆ ಬಹುತ್ ಶಕ್ತಿ ಹೈ. ನೀವು ಆಪಸ್ ಮೇ ಲಡಾಯಿ ಬರೋದನ್ನ ಬಂದ್ ಮಾಡಿ. ಮೊದಲು ನಾಗಮಣಿ ನಮ್ದಕ್ಕೆ ಕೈಗೆ ಬರಲಿ, ಆಮೇಲೆ ಏನ್ ಮಾಡ್ಬೇಕು ನಾನು ನಿಮ್ಗೆ ಹೇಳ್ತೀನಿ. ನಿನ್ನನ್ನು ಮಾದಲಮ್ಮನ ಪಾದಕ್ಕೆ ನೂಕಿ ಅವಳಿಗೆ ಶರಣಾಗದಂತೆ ಮಾಡದಿದ್ದರೆ ನಾನು ದಂಡಕನೇ ಅಲ್ಲ. ಈಗ ನೀನು ಗೆದ್ದೆ ಎಂದು ಬೀಗ ಬೇಡ. ನಿನ್ನ ಸಾವು ನನ್ನಿಂದ. ನಿನ್ನ ಸಾವು ಕೂಡ ಭೀಕರವಾಗಿ ಆಗುತ್ತೆ ದಂಡಕ. ಅದು ಅತಿ ಶೀಘ್ರದಲ್ಲೇ. ಯಾರ ಸಾವು ಯಾರಿಂದ ತಾಯೇ ನಿರ್ಧಾರ ಮಾಡುತ್ತಾಳೆ. ನೀನ ನಾನ ನೋಡಿಯೇ ಬಿಡೋಣ.
ರಾಮನು ಬಂದಾಗ ನಾಗಲೋಕದಲ್ಲಿ ನೀನು ಸಿಲುಕಿಕೊಳ್ಳುವೆ ಎಂದು ಹೇಳಿದ್ದೆ. ಆದರೂ ಇಂದು ನನಗೆ ಸೋಲಾಗಿದೆ. ಯಾಕೆ ತಾಯೇ? ನಾಳೆ ಘೋರ ಅಮಾವಾಸ್ಯೆ ನನ್ನ ಶಿರವನ್ನು ಕಡಿದು ನಿನ್ನ ಪಾದಕ್ಕೆ ಇಡುವ ದಿನ. ನಾನು ಇವನ ದೇಹಕ್ಕೆ ಸೇರುವ ದಿನ. ಆ ಕಣ್ಣಮ್ಮನ ಕಣ್ಣನ್ನು ನಿನ್ನ ಪಾದಕ್ಕೆ ತಂದಿಡುವ ದಿನ. ಈ ಕ್ಷಣದಲ್ಲಿ ನಾನು ಸೋತರೆ ಎಲ್ಲವೂ ವಿಫಲವಾಗುವುದು ತಾಯೇ. ನನ್ನ ಸೋಲಿಗೆ ಕಾರಣವೇನೆಂದು ಹೇಳು. ಅರ್ಥವಾಯಿತು ತಾಯೇ. ನನ್ನ ಸೋಲಿಗೆ ಕಾರಣವು ಅರ್ಥವಾಯಿತು. ಆ ನಾಗಿಣಿ, ಆ ಸಹಸ್ರ, ಅವರಿಬ್ಬರನ್ನು ಬಲಿ ಹಾಕಿ ಆ ಕಣ್ಣಮ್ಮನ ಕಣ್ಣನ್ನು ನಿನ್ನ ಪಾದಕ್ಕೆ ತಂದಿಡುವ ವಿಧಾನವನ್ನು ಹೇಳುತ್ತಾಯೇ. ತಾಯಿ ಮಾದನಮ್ಮ, ನಿನ್ನ ನೆಲದಲ್ಲಿ ಮನುಷ್ಯರ ಹೆಜ್ಜೆ ಸದ್ದು. ಯಾವುದಾದರೂ ಬಳಿಗೆ ಬರುತ್ತಿರುವುದೇ? ಇವನಿಗೆ ಇಷ್ಟೆಲ್ಲ ವಾರ್ನಿಂಗ್ ಕೊಟ್ಟ ಮೇಲೂ ಇಲ್ಲೇ ಇದ್ದಾನ. ನನಗೆ ಯಾಕೋ ಇವನಿಗೂ ಶಿವಾನಿ ಗಂಡ ಮಿಸ್ ಆಗಿರೋದಕ್ಕೂ ಲಿಂಕ್ ಇದೆ ಅಂತ ಅನಿಸ್ತಿದೆ. ಓಹೋ, ಸರಿಯಾದ ಬಲಿಯೇ ಬಂದಿದೆ. ಬಂದೆಯಾ? ಬಾ, ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೆ. ಅಂದು ನೀನು ನನ್ನ ಬಳಿ ಬಂದಾಗ ನನ್ನನ್ನು ಬಂಧಿಸುತ್ತೇನೆ ಎಂದು ಹೇಳಿದ್ದೆ. ಆಗ ನಾನು ಬಂಧನಕ್ಕೆ ಒಳಗಾಗುವುದು ನಾನಲ್ಲ, ನೀನು ಎಂದು ಹೇಳಿದ್ದೆ. ಅದು ಹಾಗೆಯೇ ಹೋಯಿತಲ್ಲ. ಈಗಲಾದರೂ ತಿಳಿಯಿತಕ್ಕಂದ ನನ್ನ ಬಗ್ಗೆ. ನಿನ್ನ ಮಾತು ಕೇಳಿ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಿಲ್ಲ ನನಗೆ. ನೀನು ಮಾಡೋ ಈ ಸೀರಿಯಸ್ ಜೋಕ್ಗೆ ಹೆದರ್ಕೊಳ್ಳೋದಕ್ಕೆ ನಾನು ನಮ್ಮ 3 ಜನ ಥರ ಅಲ್ಲ, ನಾನೇ ಬೇರೆ. ನೀನಿನ್ನೂ ಬದಲಾಗಿಲ್ವಾ? ಅವತ್ತು ನನ್ನ ಹತ್ರ ಬಂದಾಗ ಇದೇ ರೀತಿ ಮಾತಾಡಿದ್ದೆ. ನನ್ನನ್ನ ಎದುರಾಕೊಂಡು ಇಷ್ಟೆಲ್ಲ ಅನುಭವಿಸಿದ್ರು ನಿನಗೆ ಬುದ್ಧಿ ಬಂದಿಲ್ವಾ? ಬುದ್ಧಿ ಬರ್ಬೇಕಾಗಿರೋದು ನಿನಗೆ, ನನಗಲ್ಲ. ಜ್ಯೋತಿ ಮಾತಾ, ನೀನ್ ನನ್ನ ತಾಯಿ ಮಾತ್ರ ಅಲ್ಲ,
ನನ್ನ ಸರ್ವಸ್ವ. ನನ್ನ ಪ್ರಾಣ ಜೊತೆ ಆರೋಗ್ದಿರೋ ಹಾಗೆ ಕಾಯ್ತಿರೋ ದೀಪೇಶ್ವರಿ ನೀನು. ನನ್ನ ಹುಟ್ಟಿನಿಂದ ಈ ಕ್ಷಣದವರೆಗೂ ನನ್ನ ಕಾವಲಾಗಿರೋ ದೇವಿ ನೀನು. ಇಷ್ಟು ದಿನ ನಾನು ಇನ್ನೊಬ್ರ ಸಮಸ್ಯೆಗೆ ಪರಿಹಾರ ಕೇಳ್ತಾ ಇದ್ದೆ. ತಾಯಿ, ಇವತ್ತು ನನ್ನ ಸಮಸ್ಯೆಗೆ ಪರಿಹಾರ ಕೇಳ್ತಾ ಇದ್ದೀನಿ. ನನಗೆ ಉತ್ತರ ಕೊಡು. ಮನೆಗೆ ಬಂದಿರೋ ಹೆಣ್ಣು ಸಾಧಾರಣ ಹೆಣ್ಣಿನಾಗಿಲ್ಲ. ನೇರವಾಗಿ ಕೇಳೋದ್ರಿಂದ ಅವಳು ಉತ್ತರ ಕೊಡಲ್ಲ. ಹಾಗಾಗಿ ನಾನು ಅವಳು ಯಾರಂತ ತಿಳ್ಕೋಬೇಕಾಗಿದೆ. ಅವಳಿಂದ ಕಣ್ಣೂರಿಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ ತಿಳ್ಕೋಬೇಕಾಗಿದೆ. ಹೇಳು ಜ್ಯೋತಿ ಮಾತಾ. ಅವಳು ತಿಳಿಯಬೇಕಾದ ವ್ಯಕ್ತಿತ್ವ ಅಲ್ಲ, ಎಲ್ಲವನ್ನೂ ತಿಳಿಯಾಗಿಸಬೇಕಾದ ವ್ಯಕ್ತಿತ್ವ. ಕಣ್ಣೂರಿನ ಇಂದಿನ ಸಮಸ್ಯೆಗೆ ಮೂಲವಾದವಳು. ಇಲ್ಲಿನ ಕತ್ತಲಿಗೆ ಬೆಂಕಿ ಇಡಬಂದವಳು. ಆ ಅಗ್ನಿಗೆ ಎಲ್ಲವೂ ಆಹುತಿಯಾಗಲಿದೆ. ಆ ಅಗ್ನಿಯ ಬೆಳಕಲ್ಲಿ ಎಲ್ಲವೂ ನಿನಗೆ ಅರಿವಾಗಲಿದೆ. ದೀಪೇಶ್ವರಿ, ನೀನ್ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಹೇಗ್ ತಿಳ್ಕೊಳ್ಳೋದು? ಏನಿರಬಹುದು? ಏನಮ್ಮ ಇದು? ಅದು ದೇವಸ್ಥಾನದಿಂದ ಬರ್ಬೇಕಾದ್ರೆ ಗರುಡಗಳು ದಾಳಿ ಮಾಡಿದ್ವು. ಅಯ್ಯೋ ದೇವ್ರೆ, ಇಷ್ಟು ದಿನ ಗರುಡಗಳು ಹಾವಿಗೆ ಮಾತ್ರ ತೊಂದರೆ ಕೊಡ್ತಾ ಇದ್ವು, ಈಗ ಮನುಷ್ಯರಿಗೂ ತೊಂದರೆ ಕೊಡೋಕೆ ಶುರು ಮಾಡಿದ್ವಾ? ಪ್ರೇಮ, ಏ ಪ್ರೇಮ, ಬಂದೇರಿ. ನೋಡು ನೋಡು. ಏನಾಯ್ತಮ್ಮ? ಅಮ್ಮ ಅಮ್ಮ, ಏನಾಗಿಲ್ಲ. ಅದು ಸಹಸ್ರ ಮದ್ ಹಚ್ಚದ್ಮೇಲೆ ಸ್ವಲ್ಪ ಸರಿ ಹೋಗಿದೆ. ಅವಳೊಬ್ಳು ಈ ಊರಲ್ಲಿ ಇರೋದ್ರಿಂದಾನೆ ಎಲ್ಲ ಗಾಯಗಳಿಗೂ ಎಲ್ಲ ರೋಗಗಳಿಗೂ ಔಷಧಿ ಆಗಿದ್ದಾಳೆ. ಅಲ್ಲ, ನಾನು ಒಂದು ದಿನದಿಂದನೂ ಕೇಳೋಣ ಅನ್ಕೋತಿದ್ದೆ. ಸಹಸ್ರ ಅವ್ರ ಅಪ್ಪ ಅಮ್ಮ ನಾನು ಯಾಕೆ ಇಲ್ಲಿದ್ದೀನಿ? ನಾನು ಇಲ್ಲಿಗೆ ಹೇಗೆ ಬಂದೆ? ಉಮೇಶ್ನ ಮೀಟ್ ಮಾಡೋದಕ್ಕೆ ಅಂತ ಹೋದೋನು ಇಲ್ಲಿಗೆ ಯಾಕೆ ಬಂದೆ? ಯಾಕೋ ತುಂಬ ಡಿಸ್ಟರ್ಬ್ ಫೀಲ್ ಆಗ್ತಿದೆಯಲ್ಲ. ಮನೆಯಿಂದ ಬೇಗ ಹೊರಟೆ, ಕಾರಲ್ಲಿ ಹೋಗ್ತಿದ್ದೆ, ಆಮೇಲೆ ಅದೆಲ್ಲಿಗೋ ನಡ್ಕೊಂಡು ಹೋಗ್ತಿದ್ದೆ. ಈಗ ನೋಡಿದ್ರೆ ಇಲ್ಲಿದ್ದೀನಿ. ಅಯ್ಯೋ, ಏನು ಇಷ್ಟೊಂದು ಟೈಮ್ ಆಗಿದೆ, ಬೇಗ ಹೋಗಬೇಕು ಅಂತ ಹೋದೆ, ನೆನಪಾಗ್ತಿಲ್ವಲ್ಲ. ಭೋಲೆನಾಥ, ಶಿವಾನಿಯನ್ನ ಸಾಯಿಸಿ ನಾಗಮಣಿಯನ್ನು ಪಡೆಯಲು ಶತಶೃಂಗ ಧನಂಜಯ ಒಂದು ಕಡೆ ಆದರೆ, ಕಣ್ಣೂರಿನ ಕಣ್ಣಮ್ಮನ ಕಣ್ಣನ್ನ ಪಡೆಯಲು ಆ ಊರಿನ ಹೆಣ್ಣು ಮಗಳು ಸಹಸ್ರೇ ಮತ್ತು ಆ ಊರಿನ ಜನರು ಮತ್ತೊಂದು ಕಡೆ. ಮಾದಾಲಮ್ಮನ ಪಾದಕ್ಕೆ ಹೇಗಾದರೂ ಮಾಡಿ ಕಣ್ಣನ್ನು ಅರ್ಪಿಸುತ್ತೇನೆ ಎಂದು ಪಣ ತೊಟ್ಟು ನಿಂತಿರುವ ಆ ದುಷ್ಟ ಮಾಂತ್ರಿಕ ದಂಡಕ ಮತ್ತೊಂದು ಕಡೆ. ಇಷ್ಟೋ ಜನರ ದೃಷ್ಟಿಕೋನ ಬಿದ್ದಿರುವುದು ನಾಗಮಣಿ, ಅರ್ಥಾತ್ ನಾಗಲೋಕದ ಮೇಲೆ. ಅಂದರೆ ಇದು ಇದು ನಾಗಲೋಕದ ಅಳಿವು ಉಳಿವಿನ ಪ್ರಶ್ನೆ ಮಹಾದೇವ. ನಾಗಲೋಕದ ಅಳಿವು ಉಳಿವು ನಿನ್ನ ಕೈಯಲ್ಲಿದೆ ಮಹಾದೇವ. ಗರುಡುಗಳು ದಾಳಿ ಮಾಡೋದು ನಾಗಗಳ ಮೇಲೆ ಅಷ್ಟೇ ಅಲ್ಲ, ಗಾಯಕ ಔಷಧಿ ಕೂಡ ನಾಗಗಳಿಗೆ ಬಳಸೋದೇ ಇತ್ತು. ಅಂದ್ರೆ ಶಿವಾನಿ
ತಾಯಿ ದೀಪೇಶ್ವರಿ ಅವಳು ಬಂದ ದಿನನೇ ದಂಡಕನ ವಿರುದ್ಧ ಹೋರಾಡಕ್ ನಿಂತವಳು ಅಂದ್ರೆ ಅವಳು ಸಾಧಾರಣ ಹೆಣ್ಣಲ್ಲ ಅಂತ ನನಗೆ ಅನುಮಾನ ಬಂದಿತ್ತು. ಅವಳು ಹೆಣ್ಣಲ್ಲ, ಹೆಣ್ಣಾಗರ. ಅವಳಿಂದ ಊರ ಜನಕ್ಕೆ ಒಳ್ಳೆಯದಲ್ಲ, ಬರೀ ತೊಂದರೆಯೇ ಆಗುತ್ತದೆ. ಮೊದಲು ಅವಳ ಬಂಧನವಾಗಬೇಕು. ಇಲ್ಲ, ಏನಾದ್ರೂ ವ್ಯವಸ್ಥೆ ಮಾಡಲೇಬೇಕು. ಅವಳು ನನ್ನ ಅಬ್ಬಾಯಿನ ಕರ್ಕೊಂಡು ಬಂದವಳು ಅಂದ್ರೆ ಇಷ್ಟು ದಿನ ನನ್ನ ಅಬ್ಬಾಯಿನ ಅವಳೇ ಬಂಧನದಲ್ಲಿಟ್ಟಿದ್ದ. ತಾಯಿ ಮಾದಲಮ್ಮ ನಿನ್ನನ್ನು ಬಂಧಿಸಿಟ್ಟ ಆ ಕಣ್ಣಮ್ಮನಿಗೆ ಕಾವಲಾಗಿರುವ ನಾಗಿಣಿಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ, ಸುಮ್ಮನೆ ಬಿಡುವುದಿಲ್ಲ. ಹೌದು, ನಾಗಿನಿ ಬಂಧನ ಆಗ್ಲೇಬೇಕು. ಯಾರಿವ್ಳು? ನಾನು ನಾಗಿಣಿ. ಹೇಗ್ ತಿಳಿಯೋದಿದೆಲ್ಲ? ಅವಳನ್ನೇ ಕೇಳಿದ್ರೆ ನನಗೆ ಅಪಾಯ ಇದೆ, ಕಣ್ಣೂರ್ಗೆ ದೊಡ್ಡ ಅಪಾಯ ಇದೆ. ಕಾಪಾಡೋಕ್ ಬಂದವಳು ಅಂತ ಗೊತ್ತಾಗದೆ ಇರುವಾಗ ಅವಳ ಬಗ್ಗೆ ಸುಮ್ಮನಿದ್ರೆ ಮೌನ ಎಲ್ಲವನ್ನ ನಾಶ ಮಾಡ್ಬಿಡತ್ತೆ. ನಾಶ ಆಗುತ್ತೆ, ನಾಗ ಸಂಕುಲನೇ ನಾಶ ಆಗುತ್ತೆ. ನಾಗಲೋಕದ ಅಂತ್ಯ ಆದರೆ ದುಷ್ಟಕೂಟಗಳು ವಿಜೃಂಭಿಸುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ಸಹಸ್ರ ಹತ್ರ ಎಲ್ಲ ಸತ್ಯ ಹೇಳ್ಬಿಡೋದೇ ಒಳ್ಳೇದು. ಒಳ್ಳೇದು, ಕೇಳ್ಬಿಡೋದೇ ಒಳ್ಳೇದು. ನೀನು ಯಾರು ಅಂತ ಕೇಳ್ಬಿಡ್ಬೇಕು. ದಂಡಕವನಕ್ಕೆ ಬಂದಾಗ ಗರುಡಗಳು ಆಕ್ರಮಣ ಮಾಡಿದಾಗ ಎಲ್ಲ ಸಲವೂ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವಳಲ್ಲಿ ವಿಶೇಷತೆ ಕಂಡಿದೆ. ವಿಶೇಷತೆ ಇದೆ. ಸಹಸ್ರ ದೀಪೇಶ್ವರಿಯ ಮಾತು ಕೇಳೋಳು, ಕಣ್ಣಮ್ಮನ ಆಶೀರ್ವಾದ ಇರೋ ಹೆಣ್ಣು. ಶತಶೃಂಗನ ಮೋಸದಾಟಕ್ಕೆ ಅವನ ಮಾತನ್ನು ಈ ಊರಿನವರೆಲ್ಲ ನಂಬಿದ್ದಾರೆ ಅನ್ನೋದು ಬಿಟ್ಟರೆ ಈ ಊರಿನವರು ಪಾಪ ಕೆಟ್ಟವರಲ್ಲ. ಸಹಸ್ರ ಮಾತು ಎಲ್ಲರೂ ಕೇಳ್ತಾರೆ ಅಂದಾಗ ಅವಳ ಹತ್ರ ಮಾತಾಡೋದೇ ಒಳ್ಳೆಯದು. ನಾನು ನಾಗಿಣಿ ಅಂತ ತಿಳಿಸ್ಬಿಡೋದೇ ಒಳ್ಳೆಯದು. ಎಲ್ಲ ತಿಳಿಯಾಗಿಸೋಕ್ ಬಂದವಳು ಅಂತ ದೀಪೇಶ್ವರಿ ಹೇಳಿದ್ಲು. ನೋಡೋಣ, ಸೂಕ್ಷ್ಮವಾಗಿ ವಿಚಾರಿಸಿ ತಿಳಿಯೋಣ. ಇಲ್ಲ ಉಮೇಶ್, ನಾನಿದೆ ನಂಬಲ್ಲ. ನೀನ್ ಜೋಕ್ ಮಾಡ್ತಿಲ್ಲ ತಾನೆ? ಜೋಕ್ ಮಾಡ್ತಿರೋದು ನಾನಲ್ಲ, ನೀನು. ನಾನು ಯಾವುದೇ ಎವಿಡೆನ್ಸ್ ಇಲ್ಲದೆ ಏನು ಮಾತಾಡಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ಈ ವಿಷಯ ಕೇಳಿದಾಗ ನನಗೂ ನಿನ್ನಷ್ಟೇ ಶಾಕ್ ಆಯಿತು. ಆದರೆ ಈ ಫೋಟೋಸ್ ಮತ್ತು ವಿಡಿಯೋಸ್ ನೋಡಿದಾಗ ಅನುಮಾನ ದೂರ ಆಯಿತು. ಇದಕ್ಕೇನು ಹೇಳ್ತೀಯಾ? ಇವನೇ ತಾನೇ ಧನಂಜಯ್?